ನಾವು ಒಂದು ಮನವಿ ಕೊಡಲು ಬಂದಿದ್ದೇವೆ. ಕಾರಣ ಈ ಒಂದು ಮನವಿ ಕೊಡಲು ಬಂದಂತ ನಮ್ಮ ಯಾವತ್ತೂ ರೈತ ಸಂಘದ ಮುಖಂಡರೇ, ಯಶಸ್ವಿ ಮೇಡಮ್ರೇ, ಮಾಧ್ಯಮ ಮಿತ್ರರೇ, ಪೊಲೀಸ್ ಅಧಿಕಾರಿಗಳೇ, ಇವತ್ತು ನಾವು ಒಂದು ಮನವಿ ಕೊಡಲು ಉದ್ದೇಶ, ಗೋವಿನ ಜೋಳದ ಬೆಲೆ ಒಂದು ಕುಸಿದಿದ್ದರಿಂದ ರೈತರಿಗೆ ಅದು ನುಕ್ಸಾನ ಆಗೋದ್ರಿಂದ ಈ ಗೋವಿನ ಜೋಳದ ಬೆಲೆ ಬೆಂಬಲ ಬೆಲೆಯಾಗಿ ಜಂಪಡಿಗೆ ಒಂದು ಖರೀದಿ ಕೇಂದ್ರವನ್ನು ತೆರೆಯಬೇಕು ಅನ್ನುವಂತ ಒಂದು ಬೇಡಿಕೆ ಇಟ್ಕೊಂಡು ಮನವಿ ಇಟ್ಕೊಂಡು ನಾವಿಲ್ಲಿ ಮನವಿ ಕೊಡಾಕ ಬಂದ್ವಿ. ಬೇಡಿಕೆ ಇಟ್ಕೊಂಡು ಮೊದಲು ಏನತಿ ಈ ಬೆಂಬಲ ಬೆಲೆಗೆ ಒಬ್ಬ ರೈತರಿಂದ 5 ಕ್ವಿಂಟಲ್ ಮಾತ್ರ ಖರೀದಿ ಮಾಡ್ತೀವಿ ಅಂತ ಸರ್ಕಾರ ಹೇಳಿತು. ಆ ಒಂದು 5 ಕ್ವಿಂಟಲ್ ಎಲ್ಲಿ ಖರೀದಿ ಮಾಡಬೇಕು? ಅದು ಧಾರವಾಡ ಖರೀದಿ ಮಾಡಬೇಕು. ಅದು KMF-ನ್ಯಾಗ 1 kg ನಾವು ಗೊಂಜಾಳ ಸ್ಯಾಂಪಲ್ ಕಳಿಸಿ, ಆ ಗೊಂಜಾಳ ಸ್ಯಾಂಪಲ್ ಕಳಿಸೋಕ್ಕಿಂತ ಪೂರ್ವದಾಗ ಒಂದು ಕೃಷಿ ಆಫೀಸ್ನ್ಯಾಗ ಒಂದು ಪಾಸ್ಬುಕ್ ಕೊಟ್ಟಿರ್ತಾರೆ ನಮ್ಗೆ. ಅದ್ರಾಗ ಏನಂತ FID ಚೆಕ್ ಮಾಡಿ ಅಪ್ರೂವ್ಡ್ ಅಂತ ಹೇಳಿ ಇದು ಬರ್ತೈತಿ. ಅಪ್ರೂವ್ಡ್ದಾಗ ಏನಂತ ನಮ್ಗೆ ಗೊಂಜಾಳ ಕಡೆ ಮೆನ್ಷನ್ ಆಗಿರ್ಬೇಕು. ಇದ್ದವ್ರಿಗೆ ಮಾತ್ರ ಅದು 5 ಕ್ವಿಂಟಲ್ ತಗೋತಾರಂತ. ಅದು ಏನಂತ 1 ಕಿಲೋ ಸ್ಯಾಂಪಲ್ ಕಳಿಸಿ, 1 ಕಿಲೋ ಸ್ಯಾಂಪಲ್ ಕಳಿಸಿ, ಅದು ಧಾರವಾಡ ಕಳಿಸಿ, ಅದಕ್ಕೊಂದು ಇದು ಬರೋದಿದ್ರಿ, ಯಾವುದು ಮೆಸೇಜ್. ಆ ಮೆಸೇಜ್ ಬಂದಾಗ ಇಂಥ ದಿವಸ ನೀವು ತಗೊಂಡ್ ಬರೀ ಹೇಳ್ತೈತಂತ. ಅದ್ರಾಗ ಏನಂತಿ 5 ಕ್ವಿಂಟಲ್ ನಮ್ಗೆ ಕೋರ್ಟ್ ಆಗಂಗಿಲ್ಲ ಅಲ್ಲಿ ಒಯ್ಯಾಕ. ಅದೊಂದು ಸಾಧಾರಣ ಒಂದು 50 ಕ್ವಿಂಟಲ್ ಒಬ್ಬ ರೈತರಿಂದ 50 ಕ್ವಿಂಟಲ್ ನಾವು ಖರೀದಿ ಮಾಡ್ಬೇಕು ಅನ್ನುವಂತ ಒಂದು ಬೇಡಿಕೆ ಇರೋದು. ಈಗಾಗಲೇ ಏನಂತಿ ನಮ್ಮ ನಿನ್ನೆ ಯಾವ್ದು ಹಾವೇರಿ ವಿಭಾಗದ ರೈತರು ಹೋರಾಟ ಮಾಡ್ಯಾರು. ಅವ್ರಿಗೆ ಏನಂತಿ ಒಂದು 5 ಕ್ವಿಂಟಲ್ ಹೇಳಕ್ಕೆ ಅದಕ್ಕೆ ಒಪ್ಪಲಿಲ್ಲ. 20 ಕ್ವಿಂಟಲ್ ಒಬ್ಬ ರೈತರಿಂದ ಖರೀದಿ ಮಾಡ್ತೀವಿ ಅಂದ್ರು ಅದಕ್ಕೂ ಒಪ್ಪಲಿಲ್ಲ. ಅವು ಒಂದು ಆದೇಶ ಪ್ರತಿಯೊಂದು ಹರಿದಾಕ್ಯಾರ, ಸೂಟ್ ಹಾಕ್ಯಾರ. ಅದಕ್ಕೆ ಈಗ ಒಂದು 8ನೇ ತಾರೀಕು ಇವತ್ತ ಒಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತಂದಾಗ ನಮ್ಮ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡ ಒಬ್ಬ ರೈತರಿಂದ 50 ಕ್ವಿಂಟಲ್ ಖರೀದಿ ಮಾಡ್ತೀವಿ ಅಂತ ಒಪ್ಕೊಂಡಾರ. ಆ ಹಾವೇರಿ ರೈತರು ಏನಂದಾರು, ನಮ್ಮ ಕರ್ನಾಟಕ ರಾಜ್ಯದಾಗ ಎಲ್ಲಾ ತಾಲೂಕಾ ಕೇಂದ್ರದಾಗ ಈ ನಮ್ಮ ಖರೀದಿ ಕೇಂದ್ರವನ್ನು ತೆಗೀರಿ ಅಂತ ಹೇಳಿ ಒಂದು ಬೇಡಿಕೆ ಇಟ್ಟಾರು. ಆ ಒಂದು ನಮ್ಗೆ ಆದೇಶ ಪತ್ರ ಬಂದೈತಿ. ಆ 50 ಎಲ್ಲಾ ತಾಲೂಕಾ ಕೇಂದ್ರದಲ್ಲಿ ಸರಿಯಾಗಿ ನಮ್ಗೆ ಮಾಹಿತಿ ಸಿಕ್ಕಿಲ್ಲ. ಅದರ ಸಲುವಾಗಿ ನಾವು ಖರೀದಿ ಕೇಂದ್ರವನ್ನ ಜಂಪಂಡಿಗೆ ಗೊಂಜಾಳ ಖರೀದಿ ಕೇಂದ್ರ ಜಂಪಂಡಿ ತೆಗೀರಿ ಅನ್ನುವಂತ ಒಂದು ಬೇಡಿಕೆ ಇಟ್ಟು ಅಷ್ಟೇ ಅಲ್ಲದೆ ಇದೊಂದು ತೆಗಿಬೇಕು ಅನ್ನುವಂತ ಒಂದು ಒತ್ತಾಯ ಮಾಡುತ್ತಾ 2021-22ನೇ ಸಾಲಿನ ಬಾಗಲಕೋಟೆ ಜಿಲ್ಲೆಯಲ್ಲಿನ ಒಂದು 62 ರೂಪಾಯಿ ಬಾಕಿ ಕೊಡಬೇಕಾಗಿತ್ತು. ಕೆಲವೊಂದು ಸಕ್ಕರೆ ಕಾರ್ಖಾನೆಗಳು ಕೊಡ್ತಾವು, ಇನ್ನೊಂದು ಕೆಲವೊಂದು ಸಕ್ಕರೆ ಕಾರ್ಖಾನೆಗಳು ಕೊಟ್ಟಿಲ್ಲ. ಕೊಳ್ಳಾದಂತ ಸಕ್ಕರೆ ಕಾರ್ಖಾನೆಗಳು ಆದಷ್ಟು ಬೇಗ ಒಂದು 62 ರೂಪಾಯಿಯನ್ನು ಒಂದು ರೈತರಿಗೆ ಕೊಡಬೇಕು ಅನ್ನುವಂತ ಒಂದು ಒತ್ತಾಯ ಕೂಡ ಮಾಡುತ್ತಾ ಈ ರೀತಿ ನಮ್ಮ ರೈತರ ಬೇಡಿಕೆಗಳು ಇರುವುದರಿಂದ ಆದಷ್ಟು ಶೀಘ್ರ ಈಗ ಏನಂತ ಗೊಂಜಾಳ ಅಂದ್ರೆ ಈಗಾಗಲೇ ಗೊಂಜಾಳ ರೈತರು ಬೆಳೆದ ಬಹಳ ಸಾಲ ಇಟ್ಕೊಂಡ್ ಕೂತಾರ. ಅವು ಇಲ್ಲಿ ಕಡೆ ಆಗ್ತಾವ. ಇನ್ನ ಲೇಟ್ ಮಾಡಿರಂದ್ರ ಇವೆಲ್ಲ ಅಲ್ಲೇ ನಾಶ ಹೋಗ್ತಾವ. ಅದರ ಸಲುವಾಗಿ ತಕ್ಷಣ ಬಟ್ ಜಂಪಂಡಿಯಲ್ಲಿ ಖರೀದಿ ಕೇಂದ್ರವನ್ನು ತೆಗಿಬೇಕು ಬೆಂಬಲ ಬೆಲೆಯಾಗಿ. ಅಷ್ಟೇ ಅಲ್ಲದೆ ಇದು 62 ರೂಪಾಯಿ ಆಗ್ಲಿ ಅವು ಬಹಳ ಹಂಗ ಮನಿ ಕೊಡ್ಕೊಂತ ಬಂದಿದ್ವಿ ನಾವು. ಮನಿ ಕೊಟ್ಟದ್ದು ಏನು ದಂಡವಲ್ಲ. ತಕ್ಷಣ ಒಟ್ಟ ಈ 62 ರೂಪಾಯಿ ಯಾರ್ಯಾರು ಕೊಟ್ಟಿಲ್ಲ, ಯಾಕೆ ಕಾರ್ಖಾನೆಯವರು ಅದನ್ನ ಕೊಡಿಸುವಂತ ವ್ಯವಸ್ಥೆ ಆಗುತ್ತೆ ಅನ್ನುವಂತ ಒಂದು ಒತ್ತಾಯವನ್ನು ಮಾಡುತ್ತಾ ಈ ಒಂದು ಮನವಿ ಕೊಡುವಂತ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಯಾವತ್ತೂ ಜಂಪಂಡಿ ತಾಲೂಕಿನ ರೈತ ಮುಖಂಡರಿಗೂ, AC ಮೇಡಮ್ ಅವರಿಗೂ, ಪೊಲೀಸ್ ಅಧಿಕಾರಿಗಳಿಗೂ, ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸಿ ನಾನು ಮಾತು ಮುಗಿಸುತ್ತಾ ಈ ಮನವಿಯನ್ನು ಬರ್ರಿ